ನಿಮ್ಮಲ್ಲಿ ಯಾರು ಡಿ ವಿ ಬರ್ತ್ಡೇ ಡೇಟ್ನ ನೆನ್ಪಿಟ್ಕೊಂಡಿದ್ದಾರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ನೀನೇ ಆಮೇಲೆ ನಂಗೆ ಕಳಿಸ್ಬಿಡು. ಏನು ಕಳಿಸ್ಬೇಕು ನೋಡ್ದಾ ಕಳ್ಳ. 1 2 3 ನಿಮ್ದು ನೋಡಿ ಇಲ್ಲಿ ಎಲ್ಲ ಎಷ್ಟು ಗ್ಯಾಪ್ ಇದೆ. ನನ್ನ ಫ್ರೆಂಡು ಜಪಾನಲ್ಲಿ 65,000 ತಗೊಂಬಂದಿದ್ದಾನೆ. ಇವ್ರ ವೆಬ್ಸೈಟ್ ಅಲ್ಲಿ 1,30,000 ಹಾಕಿದ್ದಾರೆ. ಚೆನ್ನಾಗಿದೆ. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾನು ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗ್ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಆ್ಯಕ್ಚುಲಿ ಡಿ ವಿ ಬರ್ಡೇ ಬರ್ತಿದೆ ಅಲ್ಲ, ಸೊ ಡಿ ವಿಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ, ಏನು ಕೊಡಿಸೋದು ಅಂತ. ವಾಚ್ ಆಗಲಿ, ಶೂಸ್ ಆಗಲಿ, ಏನಂತಾರೆ ವಾಚು, ಶೂ, ವ್ಯಾಲೆಟ್ಟು, ಈ ಥರದ್ದೆಲ್ಲ ತುಂಬ ಇದೆ ಅವನ ಹತ್ರ. ಲಾಸ್ಟ್ ಇಯರ್ ಕೂಡ ಈ ಥರದ್ದೇ ಕೊಡಿಸಿದ್ದೆ. ಸರ್ಪ್ರೈಸ್ ಗಿಫ್ಟ್ ಕೊಡಲ್ಲ, ಯಾರಿಗೇನು ಅವಶ್ಯಕತೆ ಇದೆಯೋ ಕೇಳಿಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಶಾಪಿಂಗು ಕೊಡಿಸೋದು. ದಿಸ್ ಇಸ್ ಆ ಯೂಶುವಲ್, ಈ ಥರನೇ ಮಾಡೋದು. ನೀವು ನಮ್ಮ ವ್ಲಾಗ್ ನೋಡ್ತಿದ್ರೆ ಗೊತ್ತಿರುತ್ತೆ. ಬಟ್ ಇವತ್ತು ಬೈಕರ್ ಹಸ್ಬೆಂಡಿಗೆ ಏನು ಗಿಫ್ಟ್ ಕೊಡ್ಬೋದು ಆ ರಿಲೇಟೆಡಾಗಿ ಕೊಡ್ತಾ ಇದ್ದೀನಿ. ಸೊ ಶಾಪ್ಗೆ ಹೋಗಿ ಅವ್ರನ್ನ ಕರ್ಕೊಂಡು ಫಸ್ಟ್ ಸೈಜ್ ಫಿಟ್ ಎಲ್ಲ ಚೆಕ್ ಮಾಡಿ ಆಮೇಲೆ ತೊಗೊಬೇಕು. ಹಾಗೆ ತೊಗೊಳಕ್ಕಾಗಲ್ಲ. ಆನ್ಲೈನಲ್ಲೆಲ್ಲ ತುಂಬ ಚೆಕ್ ಮಾಡಿದ್ವಿ, ಬಟ್ ಬೆಂಗಳೂರಲ್ಲೇ ಕೆಲವೊಂದು ಸ್ಟೋರ್ಸಲ್ಲಿ ಅವೈಲೇಬಲ್ ಇರೋ ರೀಸನ್ ನಾವಲ್ಲಿ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಒಂದು ಬರ್ಡೇಗಿಂತ ತುಂಬ ಹಿಂದೆನೇ ಬರುತ್ತೆ. ನಿಮ್ಮಲ್ಲಿ ಯಾರು ಡಿ ವಿ ಬರ್ತ್ಡೇ ಡೇಟ್ನ ನೆನ್ಪಿಟ್ಕೊಂಡಿದ್ದಾರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಹೇಳ್ತೀನಿ ಅದು ಕರೆಕ್ಟಾ ರಾಂಗ್ ಅಂತ. ನೋಡೋಣ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಡಿ ವಿನ ಅಂತ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ನೀನೇ ಆಮೇಲೆ ನಂಗೆ ಕಳಿಸ್ಬಿಡು. ಏನು ಕಳಿಸ್ಬೇಕು ನೋಡ್ದಾ ಕಳ್ಳ. ನನ್ನ ದುಡ್ಡು ಇವನೇ ನಿನ್ನ ಅಕೌಂಟಲ್ಲಿ ಜಾಸ್ತಿ ಇರಬಾರ್ದು ಕಣೆ ಅಂತ ಹೇಳೋದು ಇವನೇ. ನಿನ್ನ ಅಕೌಂಟಲ್ಲಿ ಯಾಕಿರಬಾರ್ದು? ಸೊ ದೀಪ್, ಆರ್ ಯು ಎಕ್ಸೈಟೆಡ್? Yes, very much indeed. Yes. Because ಈ ವರ್ಷ ನಾನು ಟ್ರ್ಯಾಕ್ ಸೆಷನ್ ಕಾರಲ್ಲಿ ಹೇಳ್ತೀನಿ. ಆಲ್ಸೋ ನೆನ್ಪಿಟ್ಕೋ, ನಾನು ಎಷ್ಟು ಕೊಡಿಸ್ತೀನೋ ಅದು ಟ್ರಿಬಲ್ ರೇಟಲ್ಲಿ ನಾನು ಕೊಡಿಸ್ಬೇಕು. Oh my God, if that's the plan then ಅದಕ್ಕೆ ಹೇಳಿದ್ದು ನಾನು ಫಸ್ಟೇ, ನಾನೇ ಇವತ್ತು ಪೇ ಮಾಡ್ತೀನಿ, ನೀನು ಆಮೇಲೆ ಕಳಿಸು ಅಂತ. ಸೊ ಗೈಸ್ ಇಲ್ಲಿ ನೋಡಿ, 1 2 3 4 ಇದೆ ಮನೆಯಲ್ಲಿ. ಇಷ್ಟು ಶೂಸ್ ಇದೆ. ಸೊ ಆಕ್ಚುಲಿ ಇನ್ನೊಂದು ಕಬೋರ್ಡ್ ಬೇಕು, ಎಲ್ಲ ಹಿಂದೆ ಇಟ್ಟಿದ್ದೀನಿ, ಸಾಕಾಗಲ್ಲ. ನೋಡಿದ್ರಾ, ಎಲ್ಲ ಇವಂದೆ, ನಂದೇನು ಇಲ್ಲ. ಮಾಡೋದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಲೈಫ್. ನಾನು ಅದೇನೆ ಹಾಕೊಂಡ್ರೆ ನೀನೇ ಬೈದ್ಬಿಡ್ತೀಯ, ಬೇರೆ ಯಾರು ಅನ್ನೋದು ಬೇಡ, ಹಾಕೊಂತೆ ಅಂತ. ನೀನೇ ಸಾಕು ನಾನು ಟ್ರೋಲ್ ಮಾಡಕ್ಕೆ. ಏನೆಲ್ಲ ಉಲ್ಟಾ ಮಾತಾಡ್ತೀನಿ. ಸೊ ಬೇಬಿ, ವೇರ್ ಆರ್ ವಿ ಗೋಯಿಂಗ್? We are going to Kormangla Rice Moto Store. Yes. ಏನಕ್ಕೆ? ರೇಸ್ ಸೂಟ್ ತೊಳಕ್ಕೆ, ರೇಸ್ ಸೂಟ್. ಸೊ ಮೊನ್ನೆ ನಾನು ಸ್ಟೋರಿ ಹಾಕಿದ್ದೆ, ನೋಡಿರ್ತೀರಾ. ನಂದು ಹಳೆ AGV ಸ್ಪೋರ್ಟ್ ರೇಸ್ ಸೂಟ್ ಸೇಲ್ ಮಾಡ್ತಾ ಇದ್ದೀನಿ ಅಂತ. ಅದು ಇನ್ನೂ ಇದೆ. 25,000 is what I'm quoting, ಬಟ್ ಅದು ಎಲ್ಲರಿಗೂ ಫಿಟ್ ಆಗಲ್ಲ. ನಂತರ ಆಲ್ರೆಡಿ ಘಟ ಆಗಿದ್ರೆ ಮತ್ತೆ ಫಿಟ್ ಆಗೋದು. ಅದಕ್ಕೆ ಅದು ಇನ್ನೂ ಸೇಲ್ ಆಗಿಲ್ಲ, ಮನೇಲೇ ಇದೆ. ಆ್ಯಂಡ್ ಅದ್ರೊಳಗಡೆ ಗಾರ್ಡ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಅಂದರೆ ಪುಡಿ ಆಗ್ಬಿಟ್ಟಿದೆ. ಐ ಕಾಂಟ್ ಇವನ್ ರೀಪ್ಲೇಸ್ ದಟ್, ಯಾಕಂದ್ರೆ ಅದ್ರ ಇನ್ನರ್ ಲೈನಿಂಗು ತೆಗಿಯೋಕ್ಕಾಗಲ್ಲ. ಅದು ಸೂಟೇ ಆ ಥರ ಅದು. ಸೊ ಮೋಸ್ಟ್ಲಿ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ಇಟ್ಸ್ ನಾಟ್ ಗೆಟಿಂಗ್ ಸೋಲ್ಡ್. ಬಟ್ ಯಾರನ್ನ ಒಳ್ಳೆ ಬಜೆಟಲ್ಲಿ ನೋಡ್ತಾ ಇರೋ ರೇಸ್ ಸೂಟು, ಇಟ್ಸ್ ಅಪ್ ಟು ಯು. ಮಿನಿಮಲ್ ಸೇಫ್ಟಿ ಅಂತೂ ಅದರಲ್ಲಿ ಇದ್ದೇ ಇದೆ. ಸೊ ಪ್ರಾಕ್ಟೀಸ್ ಮಾಡೋರಿಗೆ ಸುಮ್ಮನೆ ಅಂದರೆ ಕಾಸ್ಟ್ಲಿ ಸೂಟ್ ಆಲ್ರೆಡಿ ಇರುತ್ತೆ ಅವ್ರ ಹತ್ರ, ಎಕ್ಸ್ಪೆನ್ಸಿವ್ ಸೂಟು. ಸುಮ್ಮನೆ ಚಿಕ್ಕ ಟ್ರ್ಯಾಕಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ R15 ಎಲ್ಲ ಹಿಡ್ಕೊಂಡು ಅಂದರೆ ಆ ಸೂಟ್ ಮೋರ್ ದ್ಯಾನ್ ಎನಫ್, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡ್ರಿ, ಅಂಥವ್ರು ಯಾರನ್ನ ಬೇಕು ಅಂದರೆ ಯು ಕ್ಯಾನ್ ಆಲ್ವೇಸ್ ಮೇಲ್ ಟು ಮೀ. ನಾನು ಏನು ಕೇಳಿದೆ, ನೀನು ಏನು ಹೇಳ್ತಾ ಇದೀಯ? ನಾನು ಮಾರ್ಕೆಟಿಂಗ್ ಮಾಡ್ಕೊತಾ ಇದ್ದೀನಿ ಗ್ಯಾಪಲ್ಲಿ. ದುಡ್ಡು ಕೊಡ್ಬೇಕಾಗುತ್ತೆ ಪ್ರಮೋಷನ್ಸ್ಗೆ. ಯೂಟ್ಯೂಬ್ ಅವ್ರು ಕೊಡ್ತಾರಲ್ಲ. ನೀನು ನನ್ನ ಚಾನಲಲ್ಲಿ ಮಾಡೋಕ್ಕೆ. ಲಾಸ್ಟ್ ಟೈಮ್ ನಾನು KTMದು ಇದಕ್ಕೆ ಇವೆಂಟ್ಗೆ ಹೋದಾಗ್ಲೂ ನನ್ನ ಅಲೋ ಮಾಡಿಲ್ಲ ನನ್ನ ರೇಸ್ ಸೂಟಲ್ಲಿ. ಹಿಂಗೆ ಮುಟ್ಟು ನೋಡ್ತಾನೆ, ಒಳಗಡೆ ಎಲ್ಲ ಗಾರ್ಡ್ಸ್ ಎಲ್ಲ ಇದಾಗ್ಬಿಟ್ಟಿತ್ತಲ್ಲ. ಸಾರ್, ಈ ಸೂಟ್ ಹಾಕೊಂಡ್ರೆ ಆಗಲ್ಲ ಸಾರ್ ಅಂತ. ಸರಿ ಅನ್ಬಿಟ್ಟು ಅವ್ರದೇ ಇಸ್ಕೊಂಡು ಹೋಗ್ಲಿ ಬಿಡು, ಬೇಜಾರಾಗ್ಬೇಡ, ಹೊಸ ಸೂಟ್ ಕೊಡಿಸ್ತೀನಿ ಹಾಕೊಡೋ. ಬೇಡ. ಇನ್ಫ್ಯಾಕ್ಟ್ ಇದನ್ನು ಹೇಳ್ಬೇಕು, ನಾನು ಫಸ್ಟ್ ಟೈಮ್ ಬರ್ತ್ಡೇಗೆನೆ ನೀನೇ ಅನ್ಸುತ್ತೆ ಕೊಡ್ಸಿದ್ದೀನಿ ನನಗೆ ಜಾಕೆಟು, ಗ್ಲೌಸು, ಎಲ್ಲ ಸೇಫ್ಟಿ ಗೇರ್ಸು. ಸೊ ನಂದೇನು ಆಕ್ಸಿಡೆಂಟ್ ಆಯ್ತು ಆ ಟೈಮಾಗ ನಾನು ಮಿನಿಮಲ್ ಅಷ್ಟೇ ಗೇರ್ಸ್ ಹಾಕೊಂಡಿದ್ದು, ಜೀನ್ಸ್ ಹಾಕೊಂಡಿದ್ದೆ, ಜಾಕೆಟ್ ಎಲ್ಲ ಇತ್ತು. ಅದಿದ್ದಕ್ಕೆ ತುಂಬಾ ಸೇವ್ ಆಯ್ತು ಆಕ್ಚುಲಿ. ಅದಕ್ಕೆ ಇವಾಗ್ಲೂ ಕೊಡಿಸ್ತಾರ. ಈಗ ಇನ್ನ ನೆಕ್ಸ್ಟ್ ಲೆವೆಲ್, ಅನದರ್ ಲೆವೆಲ್ ಹೋಗ್ತಾ ಇದೀವಿ. ಫುಲ್ ಬಾಡಿ ಕವರ್, ಏನು ಹಾಕ್ಬಾರ್ದು. ಮುಂಚೆ ತರ ಎಲ್ಲ ಓಡಿಸ್ತಾ ಇಲ್ಲ ಡಲ್ಲಿಂಗ್. ನನಗೆ ಟ್ರ್ಯಾಕ್ ಸೆಷನ್ ಮಾಡ್ಬೇಕು ಈ ವರ್ಷ, ಅದಕ್ಕೆ ಬೇಕು ಸೂಟ್. ನಂದು ಡೈನೀಸ್ ಆಲ್ರೆಡಿ ಇದೆ ನನ್ನ ಹತ್ರ 2 ಪೀಸ್, ಬಟ್ ಅದು 2 ಪೀಸ್ ಸೆಪರೇಟ್.
ಅಲೋ ಮಾಡಲ್ಲ. ಫುಲ್ ಪೀಸ್ ಇದ್ರೇನೆ ನಿಮ್ಗೆ ಒಂದ್ ಸಿಂಗಲ್ ಪೀಸ್ ಆಗಿರ್ಬೇಕು ಅದು. ಸಾರಿ Let's go. ನಿಲ್ಸಕ್ ಬರುತ್ತಾ? ಯಾಕೆ ಬಂದಿಲ್ಲ ನಿಲ್ಲಿಸ್ತೀಯಾ? ಹೆಲ್ಪ್ ಮಾಡ್ತಾ ಇದ್ದೆ. ಏನು ರಿವರ್ಸ್ ಮಮ್ಮಿ ಪಾರ್ಕಿಂಗ್ ಬರಲ್ಲ ನಮ್ಗೆ. ಗೈಸ್ Reverse ಎಲ್ಲ ಮೇಲೆ ಬರ್ತಾ ಇದ್ದಾನೆ ಅಂದ್ರೆ ಮೇಲೆಯಿಂದ ಬರ್ತಾವನೆ. ಸ್ವಾಮಿ ನನ್ಗೆ ಇವನ್ ಜೊತೆ ಜೀವನ ಮಾಡ್ತಾ ಇರೋದೇ ಕಷ್ಟ ಆಗುದು. ನೋಡೋಣ ಈ ಸ್ಟೋರಲ್ಲಿ ಸಿಗುತ್ತಾ ಅಂತ ಹೋಪ್ಫುಲಿ. ಎಷ್ಟು ದೊಡ್ಡ ಸ್ಟೋರು. ದಿಸ್ ಇಸ್ ವಾಟ್ ಯು ಆರ್ ಲುಕಿಂಗ್ ಫಾರ್. ಬಟ್ ತುಂಬಾ ವೈಟ್ ಆಗಿಲ್ಲ ದೀಪ್, ಗಲೀಜ್ ಆಗಲ್ವಾ? 54 ಬರುತ್ತಾ ಇದು? ಇಲ್ಲ, ಇಟಾಲಿ 54, EU 52 ಅಂತ 52 ಅಂದ್ರೆ ಆಗಲ್ಲ. US 48. ಇಲ್ಲೇ ಡಿಸ್ಪ್ಲೇ ಇದೆ ಇಷ್ಟೇ. 1 2 3 ಇದೆಲ್ಲ ಒಂದೇ ಬ್ರ್ಯಾಂಡಾ? ಆಲ್ಪೈನ್ ಸ್ಟಾರ್ಸ್. ಓಕೆ, ಸ್ವಲ್ಪ ಕಂಫರ್ಟ್ ಇರಲ್ಲ ಆಲ್ಪೈನ್ ಸ್ಟಾರ್ಸ್. ನೀನು ಯಾವ್ದು ಪ್ರಿಫರ್ ಮಾಡ್ತೀಯಾ? ಡೈನಿಸ್. ನನ್ನ ಹತ್ರ ಡೈನಿಸೇ, ಅದು ಸೂಪರ್. ಇದು ಐಕ್ಸಾನ್ ಚೆನ್ನಾಗಿದೆ. ನನಗೆ ನೀನು ಫುಲ್ ರೆಡ್ಡು ಆ ಥರ ತೊಗೊಳೋದು ಇಷ್ಟ, ವೈಟ್ ಇರಬಾರ್ದು. ಬೇರೆ ಏನಾನ ಬೇಕಿದ್ರೆ ನೋಡು, ಹೆಲ್ಮೆಟ್ಟು ಆ್ಯಕ್ಷನ್ ಕ್ಯಾಮ್ರಾ ನೋಡಿ. ಈ ಥರ ಎಂತಿಲ್ಲಣ್ಣ ಸಿಗ್ತಲ್ಲ, ಏನು ಬೇಕೋ ನೋಡು ಅಂತ ಹೇಳ್ತಾ. ಏನು ಬೇಕೋ ನೋಡು ಅಂತ ಇದೆ, ಏನು ಬೇಕೋ ತಗೋ ಅಂತ ಇಲ್ಲ. ತಗೋ, ಏನು ಬೇಕೋ ತಗೋ. ಹೆಂಗಿರು ಹೇಳಿದೆಲ್ಲ, ಬಿಲ್ ನೀನು ಕೊಡ್ತೀಯ, ಆಮೇಲೆ ನಾನು ಕೊಡ್ಬೇಕು ಅಂತ. ಈ ಥರ ಟೈರ್ ನಮ್ಮ ಮನೆಯಲ್ಲಿ ನೋಡ್ದಂಗಿತ್ತು. ಸೆಟ್ ಇದೆ, ಒಂದು ಸೆಟ್. ಯು ಆರ್ ವರ್ಕ್ ಫಾರ್ ರೇಸ್ ಮೋಟೋ ಎನಿ ಟೈಮ್ ಅಲ್ವಾ? ರೇಸ್ ಮೋಟೋ ಮಾಡಿದ್ವಿ. ಲದಾಖ್ ಏನೋ ಹೋದಾಗಲ್ಲ? ಅಲ್ಲ 1 year ಕಾಂಟ್ರಾಕ್ಟೇ ಮಾಡಿದ್ವಿ ನಾವು. ಬಟ್ ಮಧ್ಯದಲ್ಲಿ ನನಗೆ ಡೆಲಿವರಬಲ್ಸ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಒಂದ್ಸರಿ ಎಕ್ಸೆಲ್ ಹಾಕೊಂಡು ಹೋಗಿರ್ತೀನಿ. ಕಲರ್ ಇದೆ ಸೇಮ್. ಇದೇನಾ? ಇದೆ. ಬಟ್ ಈ ಥರ ಬ್ಲ್ಯಾಕ್ ಹಾಕೊಂಡ್ರೆ ಶೆಕೆ ಆಗಲ್ವಾ? ಅದು ಬರೋ ಟೈಮ್. ಅದು ಮ್ಯಾಟ್ರ್ ಆಗಲ್ಲ, ಹೆಂಗಿದ್ರು ಶೆಕೆನೆ. ಇಲ್ಲ ನೋಡಿ, ಇದಿರುತ್ತೆ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆಲ್ಲ ಇದು. ಬಟ್ ವೈಟ್ ನೀನೇನು ಜಾಸ್ತಿ ಹಾಕಲ್ವಲ್ಲ. ಎರಡು ಹಾಕೊಂಡು ನೋಡು, ನಿಂಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ತೀಸ್ಕೊಂಡು ನೆಕ್ಸ್ಟ್ ಮಂತು BSI ಸಾರಿ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್. ಅದು ಗೊತ್ತು ನನಗೆ. ಯಾವಾಗೋ ಒಂದ್ಸತಿ ಹೋಗೋದು. ಹೋಗಿ ಟ್ರೈ ಮಾಡಿ ಬನ್ನಿ. ಅಲ್ಲೇ ಒಳಗಡೆ ಇರಬೇಕು. ಕಲರ್ ಇಲ್ಲ ಅನ್ಸುತ್ತೆ. ಚೆಕ್ ಸೈಜ್ ಚೆಕ್ ಮಾಡಿ ಸರ್, ತರಿಸ್ಕೊಡ್ತಾರೆ. ಆಕ್ಚುಲಿ ಚೆನ್ನಾಗಿದೆ ನೋಡೋಕೆ. ನೋಡಕ್ ಚೆನ್ನಾಗಿದೆ, ಬಟ್ ದೂರದಿಂದ ಎಲ್ಲ ಬ್ಲ್ಯಾಕ್ ತರನೇ ಅನ್ಸುತ್ತೆ. ಆಗ್ತಾ ಇಲ್ಲ ನೋಡಿ, ಅಂದ್ರೆ ಇದು ಹಿಡಿತಾ ಇದೆ. ಬೆಸ್ಟ್ 2XL ಬೇಕು. ಸ್ವಲ್ಪ ಇದರಲ್ಲಿ ಸ್ಪೇಸ್ ಇದೆ, ಪ್ರೊಟೆಕ್ಷನ್ ಹಾಕೋ ಸ್ಟಾರ್ಟ್ ಆಗುತ್ತೆ. 2XL ಟ್ರೈ ಮಾಡು. 2XL ಹಾಕಿ ಬ್ಯಾಕ್ ಪ್ರೊಟೆಕ್ಟರ್ ಎಲ್ಲ ಹಾಕಿದ್ರೆ ಇದ್ರ ಚೆಸ್ಟ್ ಪ್ರೊಟೆಕ್ಟರ್ಗೂ ಸ್ಪಾಟ್ ಇದೆಯಾ? ಬರುತ್ತೆ. ಅದೇ ಇದೇ ಸ್ವಲ್ಪ ಗ್ಯಾಪ್ ಇದೆ, ಸ್ಪೇಸ್ ಇದೆ. ಏನಕ್ಕೆ ನಿಮಗೆ ಇದು ಹೊಸ ಪೀಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಹಿಂಗೆ ಅನ್ಸುತ್ತೆ. ಒಂದು 3-4 ಸತಿ ಇದಾಗೋ ಸ್ವಲ್ಪ ಬ್ರೇಕ್ ಇಲ್ಲ ಬ್ರೋ, ನಾನು ನೋಡಿದ್ದೀನಿ ಲೆದರು, ಅದು ಗೇರ್ ಬ್ರೇಕೇ ಆಗಲ್ಲ. ಪ್ಲಸ್ ನಾನೊಂದು ಸ್ವಲ್ಪ ವೈಟ್ ಪುಟ್ ಆನ್ ಆಗ್ಬಿಟ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ನೀನು ಜಾಸ್ತಿ ಯೂಸ್ ಕೂಡ ಮಾಡಲ್ವಲ್ಲ. ಯಾಕಂದ್ರೆ ಇದು ಆಲ್ರೆಡಿ ಫುಲ್ ಸ್ಟಕ್ ಫಿಟ್ ಇದೆ. ಫುಲ್ ಟೈಟ್ ನೋಡಿ, ಫುಲ್ ಆರ್ಮ್ ಹಿಂಗೆ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡಬಾರ್ದು. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಬಟ್ ಐ ಸ್ಟಿಲ್ ಫೀಲ್ ಇಟ್ಸ್ ಫುಲ್ ಬ್ಲ್ಯಾಕ್. ಬಟ್ ಐ ಸ್ಟಿಲ್ ಫೀಲ್ ಇಟ್ಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಅಂತ ಅನ್ಸುತ್ತೆ. ಆ ಗ್ರೇ ಅಷ್ಟೊಂದು ಎದ್ದಿ ಕಾಣಲ್ಲ. ಏನು ಗೊತ್ತಾ, ಇದು ಎಲ್ಲ ಬೈಕ್ಸ್ಗೂ ಮ್ಯಾಚ್ ಆಗುತ್ತೆ. ಅದು ನಿಜ. ನಾವು ಬೇರೆ ಕಲರ್ಸ್ ತೊಗೊಂಡ್ಬಿಟ್ರೆ ಯಾವ ಬೈಕ್ಗೂ ಮ್ಯಾಚ್ ಆಗಲ್ಲ. ಕಲರ್ ಇರುತ್ತೆ, ನಾವೇ ಒಂದು ಕಲರ್ ಇರ್ತೀವಿ. ನಂಗೆ ಇದು ಇಷ್ಟ ಆಯ್ತು ಆ್ಯಕ್ಚುಲಿ. ಫೈನ್. ನೋಡಿ, 2 ಸ್ಲೈಡರ್ ಕೊಟ್ಟಿದ್ದಾನೆ. ನೋ ದ ಡಿಫ್ರೆನ್ಸ್. ಅದೇ. ಯು ಲೈಕ್ ದಿಸ್? ಇಷ್ಟ ಆಯ್ತಾ? ಇದು ಓಕೆ, ನನಗೆ ಇಷ್ಟನೇ ಆಯಿತು. ಓಕೆ, ಹಾಕೊಂಬ. ಹೆಂಗಿದ್ರು ಬಂದಿದ್ದೇವೆ. ಯು ಟ್ರೈ ವಾಟ್ ಎವರ್ ಯು ವಾಂಟ್. ಸೈಜ್ ಅಟ್ಲೀಸ್ಟ್ ಗೊತ್ತಾಗುತ್ತೆ ನಿಂಗೆ ಯಾವ ಬ್ರ್ಯಾಂಡಲ್ಲಿ ಯಾವ ಸೈಜ್ ಆಗುತ್ತೆ ಅಂತ. ಐ ರಿಯಲಿ ಡಿಂಟ್ ಲೈಕ್ ದಿಸ್. ಇಟ್ಸ್ ಟೂ ಬ್ರೈಟ್ ರೆಡ್ಡಿಶ್ ಆರೆಂಜ್. ಆ್ಯಕ್ಚುಲಿ ಚೆನ್ನಾಗಿದೆ ಕಣೆ ಇದು. ನಿನ್ನ ಚೆನ್ನಾಗಿರೋದಕ್ಕೂ ನನ್ನ ಚೆನ್ನಾಗಿರೋದು ಕರೆಕ್ಟ್ ಆಗಿದೆ. ಸೈಜ್ ಪರ್ಫೆಕ್ಟಾ?
ಸೊ ಲುಕ್ ಅಟ್ ದಿಸ್ ಕಂಪ್ಲೀಟ್ಲಿ ಕಾಣುತ್ತೆ. ಅನ್ಕೋ ಬಟ್ ಓಕೆ ಹಾಕೊಂಡು ಒಂದೆರಡು ಸರಿ ಇದು ನೀನು ದಿನ ಹಾಕೊಳ್ಳೋ ಟಿ ಶರ್ಟ್ ಅನ್ಕೊಂಡಿದ್ಯಾ? ಇದು ಸ್ವಲ್ಪ ಫಿಟ್ಟಾಗೇ ಇರುತ್ತೆ. ಕರೆಕ್ಟಾಗಿ ಡಿ ವಿ ಮೇಲೆ ಲೈಟ್ ಬೀಳ್ತಾ ಇದೆ, ಇವನು ಬ್ರೈಟಾಗಿ ಕಾಣಿಸ್ತೋ. ಆ್ಯಂಡ್ ಐ ಆಮ್ ನಾಟ್ ಲೈಕಿಂಗ್ ಇಟ್. ಯಾ ಅಫ್ಕೋರ್ಸ್, ವೈ ವುಡ್ ಐ ಲೈಕ್ ಇಟ್? ಸಿ, ನಾನು ಯಾರನ್ನೂ ನೋಡೇ ಇಲ್ಲ ಹಾಕೊಂಡಿರೋರ್ನ. ಸೊ ನೀನು ನೋಡಿರ್ತೀಯ, ನಿನಗೆ ಹೆಂಗೆ ಅನ್ಸುತ್ತೋ ಅದು ತಗೋ, ನಿನಗೇನು ಇಷ್ಟನೋ ಅದು ತಗೋ. ನಿನಗಿದು ಓಕೆ ಅನ್ಸಿದ್ರೆ ಇದೇ ತಗೋ. ನೀನು ಯಾರ ಹತ್ರ ಎಲ್ಲೇ ತರಿಸಿದ್ರು ಮತ್ತೆ ತಿರ್ಗಾ ಸೈಜ್ ಪ್ರಾಬ್ಲಮ್ ಆಗುತ್ತೆ. ಬಂದು ಸ್ಟೋರಿಗೆ ತೊಗೊಳ್ಳೋದೇ ಬೆಸ್ಟು. ಬ್ರ್ಯಾಂಡ್ ಸ್ಪೆಸಿಫಿಕ್, ಅದರಲ್ಲಿ ಎಕ್ಸೆಲ್ ಆಗುತ್ತೆ, ಒಂದರಲ್ಲಿ 2XL ಆಗುತ್ತೆ, ಒಂದರಲ್ಲಿ S ಆಗುತ್ತೆ. ಇದು ಚೆನ್ನಾಗಿದೆ. ತುಂಬ ನಿಮ್ಗೆ ಗ್ಯಾಪ್ ಇದೆ. ಬ್ಯಾಕ್ ಪ್ರೊಟೆಕ್ಟ್ ಹಾಕಿದ್ರೆ ಇದು ತುಂಬ ಇನ್ನೂ ಜಾಸ್ತಿ ಗ್ಯಾಪ್ ಆಗುತ್ತೆ. ಮೀನ್ಸ್ ಬ್ಯಾಕ್ ಪ್ರೊಟೆಕ್ಷನ್ ಹಾಕಿದ್ರು ಇಷ್ಟು ನೋಡಿ ಹಿಂದೆ ತಿರುಗಿರುತ್ತೆ ತೋರಿಸ್ತೀನಿ. ಇನ್ನೂ ಇಷ್ಟು ಗ್ಯಾಪ್ ಇದೆ ನಿಮಗೆ. ಅವನಿಗೆ ಗ್ಯಾಪೇ ಇರ್ಬೇಕು, ಕಂಫರ್ಟೇಬಲ್ ಆಗಿ. ಬ್ಯಾಕ್ ಪ್ರೊಟೆಕ್ಟರ್ ಒಳಗೆ ಗಾಳಿ ತುಂಬಿದ್ರೆ ನಿಮಗೆ ಸ್ಯಾಚಸ್ ನಕ್ಬಿಟ್ಟು ಇರಬೇಕಿದೆಲ್ಲ. ನಿಮ್ದು ನೋಡಿ ಇಲ್ಲಿ ಎಲ್ಲ ಎಷ್ಟು ಗ್ಯಾಪ್ ಇದೆ, ಇಷ್ಟು ಗ್ಯಾಪ್ ಇರುತ್ತೆ. ಬಟ್ ಏನು ಗೊತ್ತಾ, ಆ ಸೂಟು ಹಿಂಸೆ ಆಗ್ಬಿಡುತ್ತೆ. ಇದರಲ್ಲಿ ಫಸ್ಟ್ ಹಾಕೊಂಡಲ್ಲ, ಅದು ಬೀಟ್ ಐಟ್ ಇತ್ತು. ಅದೇ ಸರ್, ಅದು ನಿಮ್ಗೆ ಅದರಲ್ಲಿ ಎಕ್ಸೆಲ್ ಬರುತ್ತೆ. ಆದರೆ ನಿಮ್ಗೆ ಅದು ಯೂಸ್ ಒಂದು 2-3 ಟೈಮ್ಸ್ ಯೂಸ್ ಮಾಡಾದ್ಮೇಲೆ ನಿಮ್ಗೆ 100% ಇದಾಗುತ್ತೆ. ಇದನ್ನ ಲೂಸ್ ಆಗ್ಬಿಡತ್ತಾ? ಹಾಂ, ಪ್ಲಸ್ ಅದೇನಂದ್ರೆ ಮ್ಯಾಮ್, ಲೂಸ್ ಏನಕ್ಕೆ ಇರಬಾರ್ದು ಅಂದರೆ ಹೋಗ್ತಿರ್ತಾರಲ್ಲ ಗಾಳಿ ತುಂಬುತ್ತೆ ಹೊರಗಡೆ. ಡಿ ವಿ ಯಾಕೋ ಮನ್ಸು ಮಾಡ್ತಾ ಇಲ್ಲ ರೇಸ್ ಸೂಟ್ ತಗೊಳಕ್ಕೆ. ಫಸ್ಟ್ ಆಫ್ ಆಲ್ ನಮಗೆ ಕಲರ್ಸು ಅಷ್ಟೊಂದು ಸೆಟ್ ಆಗ್ತಾ ಇಲ್ಲ. ಆ್ಯಂಡ್ ಸೆಕೆಂಡು ಫಿಟ್ಟು ಏನೋ ಅಷ್ಟೊಂದು ಫಿಟ್ಟು ಗೊತ್ತಾಗ್ತಾ ಇಲ್ಲ. ಆಮೇಲೆ ಇವ್ರ ಹತ್ರ ಎಲ್ಲಾನು ಅವೈಲಬಲ್ ಇಲ್ಲ. ಇವಾಗ ಇವ್ರ ಹತ್ರ ಕಲರ್ ಇದ್ರೆ ಫಿಟ್ ಇಲ್ಲ, ಫಿಟ್ ಇದ್ರೆ ಕಲರ್ ಇಲ್ಲ. ಸೊ ಎಲ್ಲ ಸ್ಟಾಕ್ ಇಟ್ಟಿಲ್ಲ ಇವರು. ಹಂಗಾಗಿ ಐ ಆಮ್ ನಾಟ್ ರಶಿಂಗ್ ಇಟ್. ಯಾಕೆ ಸುಮ್ಮನೆ ಏನ್ ನಮ್ಗೆ ನಾಳೆ ಸೂಟ್ ಇದೆ ಬೇಬಿ, ಟೈಚಿದು. ಅದು ನನ್ನ ಫ್ರೆಂಡ್ ಜಪಾನ್ ಅಲ್ಲಿ 65,000 ತಗೊಂಡ್ಬಂದಿದ್ದಾನೆ. ಇವ್ರ ವೆಬ್ಸೈಟ್ ಅಲ್ಲಿ 1,30,000 ಹಾಕಿದ್ದಾರೆ. ಯಾರಾದ್ರೂ ಜಪಾನ್ಗೆ ಹೋಗ್ತಿದ್ರೆ ಅವ್ರ ಹತ್ರ ತರಿಸ್ಬಿಡು. ಬರೀ 65,000 ತಂದಿದ್ದಾನೆ ಅದೇ ಸೂಟ್ನೆ. ಬಟ್ ಈ ಸೂಟ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್, ಭಾರ ಐ ಥಿಂಕ್ ಇದಕ್ಕೆ ಬೆಸ್ಟ್ ನಮ್ ಥೈಲ್ಯಾಂಡ್ ಹೋಗೋ ಬಾಯ್ಸ್ ಹೇಳ್ಬಿಟ್ರೆ ಪೀಸಾಗಿ ಅಲ್ಲಿಂದ ಎತ್ಕೊಂಡ್ ಬಂದ್ಬಿಡ್ಬೋದು. ಅಲ್ಲಿ ಎಂತ ಬೇಕಂತ ಸೂಟ್ ಸಿಗತ್ತೆ, ತುಂಬಾ ಕಮ್ಮಿ ಬೇರೆ. ನಾವೇ ಥೈಲ್ಯಾಂಡ್ ಹೋಗ್ಬಿಡೋಣ ಬಾ. ಲಿಟ್ರಲಿ ನೀನ್ ಇವಾಗ ಇಲ್ಲಿ ಏನ್ ದುಡ್ಡು ಹಾಕ್ತಿಯಾ, ಅಲ್ಲಾಗೋ ಕಾಸ್ಟ್ಗೆ ನಿನ್ ಫ್ಲೈಟ್ ಟಿಕೆಟ್ ಕವರ್ ಆಗ್ಬಿಡುತ್ತೆ ಥೈಲ್ಯಾಂಡ್ಗೆ. ಏನ್ ಥೈಲ್ಯಾಂಡ್ಗೆ ಎಷ್ಟಿದೆ ಫ್ಲೈಟ್ ಟಿಕೆಟ್? ಒಂದು 40 ಅಪ್ ಅಂಡ್ ಡೌನ್. ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರೆ, ಅಡ್ವಾನ್ಸ್ ಬುಕ್ ಮಾಡಿದ್ರೆ 40K ಅರೌಂಡ್ ಅಷ್ಟೇ ಬೀಳೋದು. ಸೊ ನೀನ್ ಥೈಲ್ಯಾಂಡ್ ನೋಡ್ಕೊಂಡು ಸೂಟು ಎತ್ಕೊಂಡ್ ಬರ್ಬೋದು. ಅದು ನಿಂಗೆ ಎಂತದ್ ಬೇಕಂತ ಸಿಗತ್ತೆ. ನಮ್ ಇಂಡಿಯಾಲ್ ಆಪ್ಷನ್ಸೇ ಇಲ್ಲ. ಇಲ್ಲಿ ಏನಿದೆ ತಗೋಬೇಕಷ್ಟೇ ನಾವು. ಬಟ್ ನೀನೇ ಹೋದ್ರೆ ಬೆಟರ್, ಯಾಕಂದ್ರೆ ನಿಂಗೆ ಗೊತ್ತಾಗುತ್ತೆ. ನನ್ನ ಹತ್ರ ಇರೋ ಡೈನಿಶು ನಾನು ಇಂಪೋರ್ಟ್ ಮಾಡ್ಕೊಂಡಿರೋದು ಆಚೆಯಿಂದ. ಸೊ ಇಲ್ಲಿ ತಗೊಂಡಿರೋದಲ್ಲ ಅದು. ಸೊ ಅದೇ ಬೆಸ್ಟ್ ಅನ್ಸುತ್ತೆ. ಐ ಥಿಂಕ್ ಐ ಶುಡ್ ಗೆಟ್ ಇಟ್ ಫ್ರಮ್ ಔಟ್ಸೈಡ್. ಅದೇ ಪರ್ಫೆಕ್ಟ್. ಸೊ ಯಾರಾದ್ರೂ ಥೈಲ್ಯಾಂಡ್ಗೆ ಎಲ್ಲ ನಾವು ಹೋಗ್ತಾ ಇದ್ರೆ, ನಾವ್ ಗೊತ್ತಿಲ್ಲ ವಿಡಿಯೋ ಯಾವಾಗ ಆಗ್ತೀನಂತ. ಇಲ್ಲ ಬಿಡು, ಅದು ಹಂಗೆಲ್ಲ ವರ್ಕೌಟ್ ಆಗಲ್ಲ. ಅದು ಸೈಜ್, ಮೈನ್ ಸೈಜ್ದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಈಗ ನೋಡಿ ಇವ್ರ ವೆಬ್ಸೈಟ್ ಡೇಟಾ ಪ್ರಕಾರ ನಾನೇನಾದ್ರು XL ಬುಕ್ ಮಾಡ್ಕೊಂಡಿದ್ದಿದ್ರೆ ಲತ್ತೇನೆ ಆಗದೇ ಇಲ್ಲ. XL ನನಗೆ 2XL ಬೇಕು ಇವ್ರ ಸೈಜ್ ಪ್ರಕಾರ. ಹೌದು, ಹಾಕ್ ನೋಡಿದ್ಮೇಲೆ ಹಾಕಿ ನೋಡಿದ್ರೆ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದ್ ತರ ಇದೆ. ಅವ್ರದ್ದು ಒಂದೊಂದು ಮಾಡೆಲ್ ಅಲ್ಲಿ ಒಂದೊಂದ್ ತರ ಇದೆ. ಬ್ರ್ಯಾಂಡ್ ಸೇಮ್ ಇದ್ರುನು ವಾಟೆಕ್ಸ್ ಸೈಜೇ ಬೇರೆ ಇದೆ, ಜಾಕೆಲ್ ಸೈಜೇ ಬೇರೆ ಇದೆ. ಸರಿ ಬಿಡು, ನನ್ ಗಿಫ್ಟ್ ದುಡ್ಡು ಉಳ್ಕೊಂತು. ಯಸ್, ನನ್ಗೇನ್ ಆಕ್ಚುಲಿ ದುಡ್ಡು ಖರ್ಚು ಮಾಡ್ಬೇಕು, ಏನೋ ತಗೊಬೇಕಂತ ಏನಿಲ್ಲ ಗುರು. ನನ್ನ ಹತ್ರ ಎಲ್ಲ ಇದೆ. ಸುಮ್ನೆ ತಗೊಳಕ್ ನನ್ಗೆ ವೇಸ್ಟ್. ನನ್ಗೆ ರೇಸ್ ಸೂಟ್ ಒಂದು ಬೇಕು, ನೋಡೋಣ ಟೈಮ್ ಆದಾಗ ತಗೋತೀನಿ. ಇವಾಗೇ ಬೇಕಂತ ಏನಿಲ್ಲ. ನನಗೆ ಹಂಗಲ್ಲ, ನನಗೆ ಇವ್ನ ಬರ್ಡೇ ಬರ್ತಿದ್ದೆ ಅಂದ್ರೆ ನಾನೇ ಏನ್ ಬೇಕು ಅಂತ. ಯಾಕಂದ್ರೆ ನಾನ್ ಕೊಡ್ಸಿದ್ದೀನಿ, ನಂಗೆ ಕೊಡ್ಸಿ ಇವಾಗ ಅಂತ ಇಟ್ಕೊಂತಲ್ಲ ಆಮೇಲೆ. ಅದಕ್ಕೆ ನಮ್ಮಮ್ಮ ಹೇಳ್ತಿದ್ರು ಇದನ್ನ, ದೀಪನ್ ಸುಮ್ನೆ ಕೇಳ್ಬಿಡೋದು, ಆಮೇಲೆ ಇವಳು ಬರ್ಡೇ ಬರುತ್ತಲ್ಲ ನಾನ್ ಕೊಡಿಸಿದ್ನಲ್ಲ ನೀನ್ ಕೇಳಿಲ್ಲ ಅಂತ ಅವ್ನ ತಲೆ ತಿನ್ನೋದು. ಅದಕ್ಕೆ ಇವಳು ಹಿಂಗ್ ಮಾಡೋದು ಅಂತ. ಆಕ್ಚುಲಿ ಅದಕ್ಕೆ ಮಾಡೋದು. ಪರವಾಗಿಲ್ಲ, ನೀನ್ ನಂಗೆ ಏನು ಕೊಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿಂಗೆ ಕೊಡ್ತೀನಿ. ನೀನ್ ಟೆನ್ಷನ್ ಆಗ್ಬೇಡ. ನೀನು ಏನ್ ಕೊಡ್ಸ್ತೀಯ? ಏನ್ ಬೇಕು ನಿಂಗೆ? ನೀನೇ ಗೆಸ್ ಮಾಡು. ಅದ್ಯಾವ್ದ ಬ್ಯಾಗು ಇಲ್ಲ ಚೊಂಬು ಏನೋ ಕೇಳ್ತೀಯ, ಹಿಡ್ಕೊಂಡು ಹೋಗಂತ. ಇನ್ನೇನಾಯ್ತ ನಿನ್ಗೆ ಹುಡುಗಿರಿಗೆ? ಸರಿ ನಡಿ, ಇವಾಗ ನಂಗೆ ಊಟ ಕೊಡ್ಸು ಸದ್ಯಕ್ಕೆ. ಹೌದು, ನಿಂಗೆ ಏ ತರ ಕೊಡಿಸ್ಬಿಟ್ಟಿದ್ದೀನಲ್ಲ ಈ ವರ್ಷ. ಏಂತಕ್ಕೆ ಮತ್ತೆ ನಿಂಗೆ ಏನ ಏ ತರ ಕೊಡಿಸ್ಬಿಟ್ಟಿದ್ದೀನಿ? 450 ನಿಂಗೆ 1,85,000 ಗಾಡಿ ಕೊಡ್ಸಿದೀನಿ. ನಿಂಗೆ ಕೇಳಿದ್ನೇನು ಏ ತರ ಕೊಡ್ಸು ಅಂತ? ಬಾಡ ನಾನು ಕೇಳ್ದಿರಣ ಅಷ್ಟು ದೊಡ್ಡದ್ ಕೊಡ್ಸಿದೀನಿ. ಗ್ರಾಟಿಟ್ಯೂಡ್ ಇಲ್ಲ ಇವಳಿಗೆ.
ಅದ್ರಲ್ಲಿ ನೀನು ಓಡಾಡ್ತೀಯ ತಾನೆ. ಹಂಗಾರೆ ನಾನು ಓಡಾಡ್ಲೇಬಾರ್ದಷ್ಟೇ, ಮುಟ್ಲೇಬಾರ್ದನ್ನ. ಹೌದು, ಅವಾಗ ಇವಾಗ ನಿಂಗೆ ಸೂಟ್ ಕೊಡ್ಸ್ಬಿಟ್ಟು ನಾನು ಹಾಕೊಂತೀನಾ? ಓ ಹಂಗೆ, ಹಂಗೆ ಆ ತರ ಲಾಜಿಕ್. ನನಗ್ ಬ್ಯಾಗ್ ಕೊಡ್ಸಿದ್ರೆ ನೀನ್ ಹಾಕೊಂಡು ಓಡಾಡ್ತೀಯ ಅದನ್ನ? ಆಗಲ್ಲ. ಹಂಗೆ ಲಾಜಿಕ್, ಗೊತ್ತಾಯ್ತಾ? ಬರೀ ನೀನ್ ಯೂಸ್ ಮಾಡೋದ್ ಮಾತ್ರ ನಿಂಗೆ ಕೊಡಿಸ್ಬೇಕು. ಹೌದು, ಗೆಟ್ ದ ಪಾಯಿಂಟ್. ಬಟ್ ಬಂದಿದ್ದಕ್ಕೂ ಅಟ್ಲೀಸ್ಟ್ ಸೈಜಸ್ ಗೊತ್ತಾಯ್ತು, ಏನೇನಿದೆ ಅಂತ ಗೊತ್ತಾಯ್ತು ಇವತ್ತು. ಆಕ್ಚುಲಿ ಗುಡ್ ಥಿಂಗ್. ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು ಆನ್ಲೈನ್ ಆರ್ಡರ್ ಮಾಡಿದ್ರೆ ವೇಸ್ಟ್ ಆಗ್ಬಿಡೋದು. ಸುಮ್ಮನೆ ಆಮೇಲೆ ಎಕ್ಸ್ಚೇಂಜ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಲ್ಲ, ಇದನ್ನ ಬದಲು ಇದೆ ವೇಸ್ಟ್. ಸೊ ಲೆಟ್ಸ್ ಗೋ ಹೋಮ್. ಚೆನ್ನಾಗಿದೆ, ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಜಾಸ್ತಿ ವೈಟ್ 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 ಅನ್ಸುತ್ತೆ. ಸೇಮ್ ಹಂಗೆ ನೋಡ್ತಾ ಇರೋದು. ಇದೇನೇ ನಾನು ನೋಡ್ತಾ ಇರೋದು. ಬಟ್ ಎಲ್ಲಿ ಸಿಗುತ್ತೆ? ಬಟ್ ನೀನು ಬಂದಿಲ್ಲ. ಇದೇನೇ ನಾನು ನೋಡ್ತಾ ಇರೋದು. ಅದೇ ಥರನೇ ಬರುತ್ತೆ ಸ್ಟೋನ್ ನಿನಗೆ, ಸಿಮಿಲರು. ನೆಕ್ಕು ಇದು ಎರಡು ಒಂದೇ ಡಿಸೈನ್. ಒಂದೇ ಥರನೇ ಬರುತ್ತೆ. ನನ್ನ ಕೈಗೆ ಹಾಕು, ನಾನು ಹಾಕೊಬೋದು. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಮಿರರಲ್ಲಿ ಹೋಗಿ ನೋಡ್ಕೊಂತ ಅಲ್ಲಿ. ಸೊ ಬೇಸಿಕಲಿ ಏನಂದರೆ ನನಗೆ ಆ ಬ್ರೇಸ್ಲೆಟ್ ತುಂಬಾ ಇಷ್ಟ ಆಯಿತು. ಬಟ್ ಚೈನ್ ಅದೇ ಡಿಸೈನಲ್ಲಿ ಇರಲಿಲ್ಲ. ಅವ್ರದ್ದು ಇನ್ನೂ ಒಂದೇನೋ ಬ್ರ್ಯಾಂಚ್ ಇದೆ ಅಂತೆ. ಸೊ ಆ ಬ್ರ್ಯಾಂಚಲ್ಲಿ ಇದ್ದರೆ ಅವ್ರ ಹತ್ರ ಸ್ಟಾಕ್ ಅವೈಲೇಬಲ್ ಆ ಥರ ಪೀಸ್ ಇದ್ದರೆ ನನಗೆ ಪಿಕ್ಚರ್ಸ್ ಕಳಿಸ್ತಾರಂತೆ. ಇಲ್ಲಾಂದರೆ ನಾನು ಆ ಥರದಕ್ಕೆ ಆರ್ಡರ್ ಕೊಟ್ಟು ತೊಗೊಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಅವ್ರು ಕಳಿಸಿದ್ರೆ ನಿಮ್ಗೆ ಯಾರಿಗಾದ್ರೂ ಈ ಥರ ನಾನು ನೋಡ್ತಾ ಇರೋ ಮಾಡೆಲ್ ನಾನು ಇವಾಗ ವೀಡಿಯೋಸಲ್ಲಿ ಹಾಕಿದ್ನಲ್ವ, ಗೊತ್ತಿದ್ರೆ ಎಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಅಂತ ನನಗೆ ಹೇಳಿ. ಪ್ರಾಪರಾಗಿ ನಿಮ್ಗೆ ಗೊತ್ತಿದೆ ಅಂದರೆ ಹೇಳಿ. ಬಿಕಾಸ್ ನಾನು ಮಲಬಾರ್, ಭೀಮಾ, GRT ಈ 3 ಸ್ಟೋರ್ಸಲ್ಲೂ ನೋಡಿದೆ. ಲಾಸ್ಟ್ ಟೈಮ್ ನಾನೇನೋ ನೋಡೋಕೆ ಹೋದಾಗ ನಾನು ಚೆಕ್ ಮಾಡಿದಾಗ ಇರಲಿಲ್ಲ ಈ ಥರ ಕಲೆಕ್ಷನ್, ಮೆನ್ಸ್ಗೆ ಇರಲಿಲ್ಲ. ಇದು ಒಂದೇ ಶಾಪಲ್ಲೇ ಇದ್ದಿದ್ದು. ಬಟ್ ನನಗೆ ಬ್ರೇಸ್ಲೆಟ್ಗಿಂತ ಹೆಚ್ಚಾಗಿ ಚೈನ್ ಬೇಕು. ಆ ರೀಸನ್ಗೆ ನಾನು ನೋಡ್ತಿರೋದು. ಡೈಮಂಡ್ಸಲ್ಲಿ ಬೇಡ, ಬಿಕಾಸ್ DV ಡೈಮಂಡ್ಸ್ ಹಾಕಂಗಿಲ್ಲ ಅವನ್ನ ಜ್ಯೋತಿಷ್ಯ ಪ್ರಕಾರ. ಈ ಕ್ಯಾನ್ ವೇರ್ ಗೋಲ್ಡ್ ಆ್ಯಂಡ್ ಈ ಕ್ಯಾನ್ ವೇರ್ ಗೋಲ್ಡ್ ಆರ್ ಸಿಲ್ವರ್. ಸೊ ಸಿಲ್ವರಲ್ಲೇ ನಾನು ನೋಡ್ತಿರೋದು. ಸಿಲ್ವರಲ್ಲೇ ಆ್ಯಕ್ಚುಲಿ ಅದು ಅವೈಲೇಬಲ್ ಇರೋದು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗೆ ತುಂಬ ಯೂಸ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಬೇರೆ ಏನು ಗಿಫ್ಟ್ ಕೊಡ್ಬೋದು DVಗೆ, ಇನ್ನೂ ತುಂಬ ಟೈಮ್ ಇದೆ. ನೀವು ಹೇಳೋದನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಯೂಶ್ವಲಿ ಬೈಕ್ ರಿಲೇಟೆಡ್ ಕೊಡ್ಸಿದ್ರೆ ಖುಷಿ ಆಗ್ತಾನೆ, ಬಿಕಾಸ್ ಇಲ್ಲ ಬೈಕ್ ಪಾರ್ಟ್ಸು ಅದು ಇದು ಅಂತ. ಸೊ ಈ ವಿಡಿಯೋಗೆ ಇಷ್ಟೇ. ನಾನು ನಿಮ್ಗೆ ಸಿಗ್ತೀನಿ ಇನ್ನೂ ಒಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ TNT ವ್ಲಾಗ್ಸ್. ಠಾರಾ, ಬಾಯ್ ಬಾಯ್.